ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದರೆ 2025 ಡಿಸೆಂಬರ್ 9ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಯಾಕಂತಂದಾಗ ನೀವು ಶೇರ್ ಮಾಡುವುದರಿಂದ, ಲೈಕ್ ಮಾಡುವುದರಿಂದ ನೆಕ್ಸ್ಟ್ ಕ್ಲಾಸ್ಗಳನ್ನು ಮಾಡುವುದಕ್ಕೆ ನನಗೆ ಏನಪ್ಪ ಅಂತಂದಾಗ ಸ್ಫೂರ್ತಿ ನೀಡುತ್ತಾ. ಆದಷ್ಟು ನೋಡ್ತೀರಿ ಕ್ಲಾಸ್ಗಳನ್ನು, ಶೇರ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲೇದ ಕ್ವಶನ್ನ ನೋಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಆಗಿರ್ತತಿ. ನೆಕ್ಸ್ಟ್ ಸ್ಲೈಡಲ್ಲಿ ಯಾವ ರೀತಿ ನ್ಯೂಸ್ ಪೇಪರಲ್ಲಿ ಇದು ನ್ಯೂಸಲ್ಲಿ ಬಂದಿದೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಸಿಮ್ರನ್ ಪ್ರೀತ್ ಕೌರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇಂಪಾರ್ಟೆಂಟಾ. ಇವರು ಇತ್ತೀಚೆಗೆ ಚಿನ್ನವನ್ನು ಗೆದ್ದುಕೊಂಡಿದ್ದಾರೆ. ಅದು ಯಾವ ಕ್ರೀಡೆಯಲ್ಲಿ ಅಂತೇಳಿ ನೋಡ್ತಾ ಹೋಗೋಣ. ಆಪ್ಷನ್ ಎ ಆರ್ಚರಿ, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಶೂಟಿಂಗ್, ಆಪ್ಷನ್ ಡಿ ವಾಲಿಬಾಲ್ ಅಂತೇಳಿ ಕೊಟ್ಟಣ. ಇಲ್ಲಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟಾ ಆನ್ಸರ್ ಯಾವುದಾಗುತ್ತೆ ಅಂದಾಗ ಇಲ್ಲಿ ಶೂಟಿಂಗ್ ಅಂತೇಳಿ. ಶೂಟಿಂಗ್ನಲ್ಲಿ ಚಿನ್ನವನ್ನು ಗೆದ್ದಿಕೊಂಡಿದ್ದಾರೆ. ಯಾರಪ್ಪ ಅಂತಂದಾಗ ಸಿಮ್ರನ್ ಪ್ರೀತ್ ಕೌರ್ ಅವರು. ನೋಡಿ, ವಿಶ್ವಕಪ್ ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ಏನಪ್ಪ ಅಂತಂದ್ರೆ 3 ಪೊಸಿಷನ್ನಲ್ಲಿ ಇವರು ಚಿನ್ನವನ್ನು ಪಡೆದುಕೊಂಡಿದ್ದಾರೆ. ಎಷ್ಟು ಮೀಟರ್ ಶೂಟಿಂಗ್ನಲ್ಲಿ ಅಂತೇಳಿ ಕ್ವಶನ್ನ ಕೇಳ್ಬೋದು. 50 ಮೀಟರ್ ಶೂಟಿಂಗ್ನಲ್ಲಿ ಸಿಮ್ರನ್ ಪ್ರೀತ್ ಕೌರ್ಗೆ ಪಿಸ್ತೂಲ್ನಲ್ಲಿ ಏನಪ್ಪ ಅಥವಾ ಶೂಟಿಂಗ್ನಲ್ಲಿ ಚಿನ್ನವನ್ನು ತಮ್ಮ ಮುಡಿಗೆ ಏರಿಸಿಕೊಂಡಿದ್ದಾರೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಷ್ಟು ಇವ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ನ. ಕೊರೋನಾ ವೈರಸ್ ಕಾಯಿಲೆಯ C.1.2 ರೂಪಾಂತರವನ್ನು ಮೊದಲು ಯಾವ ದೇಶದಲ್ಲಿ ವರದಿ ಮಾಡಲಾಯಿತು? ನೋಡಿ, ಕೊರೋನಾ ವೈರಸ್ ಕಾಯಿಲೆಯ ಇನ್ನೊಂದು ರೂಪಾಂತರವಾದ C.1.2 ಒಂದು ರೂಪಾಂತರ ಐತಿ. ಇದು ಕೊರೋನಾ ವೈರಸ್ನ ಒಂದು ರೂಪಾಂತರ. ಕ್ವಶನ್ ಡೈರೆಕ್ಟ್ ಕೇಳ್ಬೋದು. ಯಾವ ರೀತಿ ಅಂತಂದಾಗ C.12 ಯಾವುದರ ರೂಪಾಂತರ ಅಂತಂದಾಗ ಕೊರೋನಾ ವೈರಸ್ನ ಒಂದು ರೂಪಾಂತರ ಇತ್ತೀಚೆಗೆ ಯಾವ ದೇಶದಲ್ಲಿ ವರದಿಯಾಗಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ USA ಅಂತೇಳಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ದಕ್ಷಿಣ ಆಫ್ರಿಕಾ ಏನಪ್ಪ ಅಂತಂದಾಗ ಯಾವುದೇ ಒಂದು ಹೊಸ ವೈರಸ್ ಹುಟ್ಟುಕೊಂಡದಂತಂದಾಗ ಅದು ಮೊದಲು ವರದಿಯಾಗುವುದು ಇಲ್ಲಿ ಅಂತಂದಾಗ ಆಫ್ರಿಕಾ ಕಂಟ್ರಿಯಲ್ಲಿ. ರೇರೆಸ್ಟ್ ಕೇಸ್ಗಳಲ್ಲಿ ಬೇರೆ ಕಂಟ್ರಿಗಳಲ್ಲಿ ಏನಪ್ಪ ಅಂತಂದಾಗ ಅದು ನಾವು ಇಶ್ಯೂಗಳನ್ನು ನೋಡ್ತಾ ಬರ್ತೀವಿ ವೈರಸ್ಗಳದ್ದು. ಆದರೆ ಅತಿ ಹೆಚ್ಚು ಕಂಡು ಬಂದಿದ್ದು ಆಫ್ರಿಕಾ ಕಂಟ್ರಿಗಳಲ್ಲಿ. ಅಲ್ಲಿ ಏನಪ್ಪ ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ಇತ್ತೀಚೆಗೆ ಹೊಸ ಪ್ರಭೇದ ಕಂಡು ಬಂದೈತಿ. ಹೊಸ ರೂಪಾಂತರ, ಕೊರೋನಾದ ಹೊಸ ರೂಪಾಂತರ ಗೊತ್ತಿರಬೇಕು ತಮಗೆ. ಇಂಪಾರ್ಟೆಂಟಾ. ದಕ್ಷಿಣ ಆಫ್ರಿಕಾ ಇಲ್ಲಿ ಆನ್ಸರ್ ಆಗುತ್ತಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರಡನೇದು ಮರುಬಳಕೆ ಮಾಡಬಹುದಾದ GSLV. ನೋಡಿ, ಮರುಬಳಕೆ ಮಾಡಬಹುದಿದ್ದು GSLV ಡೈರೆಕ್ಟ್ ಗೊತ್ತಿರಬೇಕು. ಹೇಳಿಕೆ ರೂಪಾಂತರದಲ್ಲಿ ಕೊಟ್ಟಾಗ ಇದನ್ನ ಮರುಬಳಕೆ ಮಾಡಬಹುದು. GSLV MK3 ಅಂತೇಳಿ. ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಯು ತಂತ್ರಜ್ಞಾನಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದೆ? ಅಂದರೆ GSLV MK3 ಉಡಾವಣಾ ಒಂದು ವಾಹಕ. ಇದು ಮತ್ತು ಮರುಬಳಕೆ ಮಾಡಬಹುದು. ಆಪ್ಷನ್ ಎ ಸ್ಪೇಸ್ಎಕ್ಸ್, ಆಪ್ಷನ್ ಬಿ ಇಸ್ರೋ, ಆಪ್ಷನ್ ಸಿ ವರ್ಜಿನ್ ಗ್ಯಾಲಕ್ಟಿಕ್, ಆಪ್ಷನ್ ಡಿ ರಾಸ್ ಕಾಸ್ಮೋಸ್ ಅಂತೆ ಕೊಟ್ಟಣ. ಇಲ್ಲಿ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ, ಇಸ್ರೋ ಸಂಸ್ಥೆ. ಅದು GSLV MK3 ಉಡಾವಣಾ ವಾಹಕ. ಇದು ರೀಬಳಕೆ ಮಾಡುವಂಥ ಒಂದು ಉಡಾವಣಾ ವಾಹಕ ಅಂತೇಳಿ ತಮಗೆ ಗೊತ್ತಿರಬೇಕು. ಇಲ್ಲಿ ಇದು ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿ ಮಾಡಿದೆ ಅಂತ ನೋಡ್ತಾ ಹೋದಾಗ ಇಸ್ರೋ ಸಂಸ್ಥೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇತ್ತೀಚೆಗೆ ಪ್ರಾರಂಭಿಸಲಾದ ಡೈರಿ ಸಹಕಾರ ಯೋಜನೆಯು ಯಾವ ಕೇಂದ್ರ ಸಚಿವಾಲಯದಿಂದ ಜಾರಿಗೆ ಬರಲಿದೆ? ನೋಡಿ, ಇತ್ತೀಚೆಗೆ ಪ್ರಾರಂಭಿಸಲಾದ
ಡೈರಿ ಸಹಕಾರ ಯೋಜನೆಯು ಯಾವ ಕೇಂದ್ರ ಸಚಿವಾಲಯದಿಂದ ಜಾರಿಗೆ ಬರಲಿದೆ? ಆಪ್ಷನ್ 1 ಕೃಷಿ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಫಸ್ಟ್ನೇ ಆಪ್ಷನ್ ಏನಪ್ಪ ಅಂತಂದ್ರೆ ಕೃಷಿ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಂತ ಇಟ್ಟಿರ್ತಾನೆ. ಯಾಕಂತಂದಾಗ ನಮ್ಮ ಮೈಂಡ್ ಡೈರಿ ಅನ್ನೋಣ ಕೃಷಿ ಅಂತ ನೆನಪಾಗುತ್ತಾ, ಆದ್ರೆ ಅದು ಅಲ್ಲ. ಆಪ್ಷನ್ ಬಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಆಪ್ಷನ್ ಸಿ ಸಹಕಾರ ಸಚಿವಾಲಯ. ಆಪ್ಷನ್ ಡಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ಅಂತೇಳಿ. ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗುತ್ತಾ ಸಹಕಾರ ಸಚಿವಾಲಯ. ಇತ್ತೀಚೆಗೆ ಪ್ರಾರಂಭಿಸಲಾದ ಡೈರಿ ಸಹಕಾರ ಯೋಜನೆಯು ಯಾವ ಸಚಿವಾಲಯ ಜಾರಿಗೆ ತಂದಿದೆ ಅಂತ ನೋಡ್ತಾ ಹೋದಾಗ ಸಹಕಾರ ಸಚಿವಾಲಯ. ಸಹಕಾರ ಸಚಿವಾಲಯದ ಮೊದಲ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದಾಗ ಅಮಿತ್ ಶಾ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ಯಾರು? ಅಮಿತ್ ಶಾ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಬರ್ತೈತಿ. ಕನಿಷ್ಠ ಬೆಂಬಲ ಬೆಲೆ ನಿಗದಿ ಪ್ರಕ್ರಿಯೆಯಲ್ಲಿ ರೈತರ ಕನಿಷ್ಠ ಲಾಭಾಂಶ ಎಷ್ಟು? ರೈತರಿಗೆ ಎಷ್ಟು ಲಾಭ ಆಗುತ್ತಾ ಇದರಲ್ಲಿ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ 20% ಅಂತ ಕೊಟ್ಟಣ. ಆಪ್ಷನ್ ಬಿ 25%. ಆಪ್ಷನ್ ಸಿ 50%. ಆಪ್ಷನ್ ಡಿ 75%. ಇಲ್ಲಿ ಪರ್ಸೆಂಟೇಜ್ಗಳ ಮೇಲೆ ಕ್ವಶನ್ನ ಕೇಳ್ತಾ ಬರ್ತಾನ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಆನ್ಸರ್ ಸಿ 50% ಅಂತೇಳಿ ತಮಗೆ ಗೊತ್ತಿರಬೇಕು. 50%. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಸುದ್ದಿಯಲ್ಲಿ ಕಂಡು ಬಂದ ಉಮಿಯಂ ಸರೋವರ ಯಾವ ರಾಜ್ಯದಲ್ಲಿದೆ? ನೋಡಿ, ಇಂಪಾರ್ಟೆಂಟ್. ಉಮಿಯಂ ಸರೋವರಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಯಾಕಂದ್ರೆ ನಾವು ಸುದ್ದಿಯಲ್ಲಿದ್ರೆ ಮಾತ್ರ ಅವುಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಸುದ್ದಿಯಲ್ಲಿ ಕಂಡು ಬಂದ ಉಮಿಯಂ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತೇಳಿ. ಆಪ್ಷನ್ ಎ ಅರುಣಾಚಲ ಪ್ರದೇಶ್. ಆಪ್ಷನ್ ಬಿ ಮೇಘಾಲಯ. ಆಪ್ಷನ್ ಸಿ ಬಿಹಾರ್. ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಅಂತೇಳಿ. ಇಲ್ಲಿ ತಮಗೆ ಗೊತ್ತಿರಬೇಕು ಆಪ್ಷನ್ ಬಿ ಮೇಘಾಲಯ ಅಂತೇಳಿ. ಉಮಿಯಂ ಸರೋವರ ಕಂಡುಬರುವುದು ಮೇಘಾಲಯದಲ್ಲಿ ಅಂತೇಳಿ. ಉಮಿಯಂ ಸರೋವರ ಕಂಡುಬರುವುದು ಇಲ್ಲಿ ಅಂತ ನೋಡ್ತಾ ಹೋದಾಗ ಮೇಘಾಲಯದಲ್ಲಿ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಇದೊಂದು ಈಶಾನ್ಯ ರಾಜ್ಯ. ಇದರ ರಾಜಧಾನಿ ಏನಪ್ಪ ಅಂತ ನೋಡ್ತಾ ಹೋದಾಗ ಶಿಲಾಂಗ್ ಅಂತೇಳಿ ತಮಗೆ ಗೊತ್ತಿರಲಿ. ಇತ್ತೀಚೆಗೆ ಸ್ವಚ್ಛ ಗಾಳಿ ಹೊಂದಿರುವ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ನಗರ ಯಾವುದಂತ ನೋಡ್ತಾ ಹೋದಾಗ ಶಿಲಾಂಗ್ ಅಂತೇಳಿ ತಮಗೆ ಗೊತ್ತಿರಲಿ. ಮೇಘಾಲಯದ ಶಿಲಾಂಗ್ ಅಂತೇಳಿ. ಇಂಪಾರ್ಟೆಂಟ್. ದೇಶದಲ್ಲಿ ಅತಿ ಸ್ವಚ್ಛವಾದ ಗಾಳಿಯನ್ನು ಹೊಂದಿರುವ ನಗರ ಯಾವುದಂತ ಶಿಲಾಂಗ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಅರುಣಾಚಲ ಪ್ರದೇಶಕ್ಕೆ ಬಂದ್ರೆ ಅರುಣಾಚಲ ಪ್ರದೇಶದಲ್ಲಿ ನಮ್ದಾಪ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಕಂಡುಬರುತ್ತೆ. ನಮ್ದಾಪ್ ನ್ಯಾಷನಲ್ ಪಾರ್ಕ್ ಅಂತೇಳಿ. ನಮ್ದಾಪ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಕಂಡುಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಪಶ್ಚಿಮ ಬಂಗಾಳದಲ್ಲಿ ಯಾವ್ದು ಕಂಡುಬರ್ತದೆ ಅಂದಾಗ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಕಂಡುಬರ್ತೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ಬಂಗಾಳದ ಬೆಂಗಾಳಿ ಹುಲಿಗಳು ಕಂಡುಬರ್ತವೆ. ಇಲ್ಲಿ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ನಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡುಬರ್ತದೆ ಅಂದಾಗ ಇದೇ ಸುಂದರ್ಬನ್ಸ್ನಲ್ಲೇ ಕಂಡುಬರ್ತಾವೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಈ ಪಶ್ಚಿಮ ಬಂಗಾಳದ ಒಂದು ರಾಜಧಾನಿಯಾದ ಕೋಲ್ಕತ್ತಾ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂತೆ ಕ್ವಶನ್ ಕೇಳ್ತಾನ. ಹುಗ್ಲಿ ನದಿಯ ತೀರದಲ್ಲಿ ಕಂಡುಬರುತ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್. ಥೈಲ್ಯಾಂಡ್ನ ರಾಜಧಾನಿ ಯಾವುದು ಅಂತೇಳಿ. ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದು ಅಂತೇಳಿ. ಆಪ್ಷನ್ ಎ ಜಕಾರ್ತ್. ಆಪ್ಷನ್ ಬಿ ಬ್ಯಾಂಕಾಕ್. ಆಪ್ಷನ್ ಸಿ ಕೊಲಂಬೋ. ಆಪ್ಷನ್ ಡಿ ಅಂಕಾರ್ ಅಂತೇಳಿ. ಇಂಪಾರ್ಟೆಂಟ್. ತಮಗೆ ಗೊತ್ತಿರಲಿ ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದಂತ ನೋಡ್ತಾ ಹೋದಾಗ ಬ್ಯಾಂಕಾಕ್ ಅಂತೇಳಿ ಗೊತ್ತಿರಲಿ. ಬ್ಯಾಂಕಾಕ್. ಇದು ಇತ್ತೀಚೆಗೆ ನ್ಯೂಸಲ್ಲಿ ಐತಿ. ಯಾಕಂತೇಳಿ ಮುಂದಿನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ನ್ಯೂಸ್ ಪೇಪರ್ ರಿಲೇಟ್ ಆಗಿರುವ ಒಂದು ಕ್ವಶನ್ ಆಗೈತಿ. ನೆಕ್ಸ್ಟ್ ಜಕಾರ್ತ್ ಯಾವ ದೇಶದ ರಾಜಧಾನಿ ಆಗಿತ್ತು ಅಂತ ನೋಡ್ತಾ ಹೋದಾಗ ಇಂಡೋನೇಷ್ಯಾದ ರಾಜಧಾನಿ ಆಗಿತ್ತು. ಅಂಕಾರ ಟರ್ಕಿ ದೇಶದ ರಾಜಧಾನಿ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಥೈಲ್ಯಾಂಡ್ನಿಂದ ರಾಜ್ಯಕ್ಕೆ ಅತಿ ಹೆಚ್ಚು ಹೈಡ್ರೋ ಗಾಂಜಾ ಅಂತೇಳಿ. ಹೌದಾ? ಹಾಗಾಗಿ ಇಲ್ಲಿ ನಾವು ಏನನ್ನ ನೋಡ್ಕೋಬೇಕಪ್ಪ ಅಂತಂದಾಗ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಇಲ್ಲಿ ಬ್ಯಾಂಕಾಕ್ ಅಂತೇಳಿ ಅದರ ರಾಜಧಾನಿ ಗೊತ್ತಿರಬೇಕು. ಇಂಪಾರ್ಟೆಂಟ್. ಆ ದೇಶದ ಬಗ್ಗೆ ಸ್ವಲ್ಪ ಏನಪ್ಪ ಅಂತಂದಾಗ ನೋಡ್ತಾ ಹೋಗೋಣ. ಇತ್ತೀಚೆಗೆ ಆ ದೇಶದಿಂದ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ಹೈಡ್ರೋ ಗಾಂಜಾ ಏನಪ್ಪ ಅಂತಂದಾಗ ರಫ್ತು ಮಾಡಲಾಗ್ಯದ. ಏನಪ್ಪ ಅಂತಂದಾಗ ಕಳ್ಳ ಸಾಗಾಣಿಕೆ ರೀತಿಯಲ್ಲಿ. ಹಾಗಾಗಿ ತಮಗೆ ಗೊತ್ತಿರಲಿ. ಡ್ರಗ್ಸ್ ಮೂಲ ಥೈಲ್ಯಾಂಡ್ ಯಾಕೆ ಅಂತೇಳಿ ಅವೇನು ಇಂಪಾರ್ಟೆಂಟ್ ಆಗಲ್ಲ. ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದಂತೇಳಿ ತಮಗೆ ಗೊತ್ತಿರಲಿ. ಕರ್ನಾಟಕದ ಗೃಹ ಸಚಿವ ಯಾರಂತೇಳಿ ತಮಗೆ ಗೊತ್ತಿರಬೇಕು. ಜಿ ಪರಮೇಶ್ವರ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಗೋವಾದ ರಾಜಧಾನಿ ಯಾವುದು ಅಂತೇಳಿ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್. ಇದು ಸಹ ನ್ಯೂಸಲ್ಲಿ ಬಂದಿದೆ.
ಆಪ್ಷನ್ ಎ ಮರ್ಮ ಗೋವಾ, ಆಪ್ಷನ್ ಬಿ ಪಣಜಿ, ಆಪ್ಷನ್ ಸಿ ಡಿಸ್ಪುರ, ಆಪ್ಷನ್ ಸಿ ಡಿಸ್ಪುರ, ಆಪ್ಷನ್ ಡಿ ಮಾಯೆ ಅಂತೇಳಿ. ಇಂಪಾರ್ಟೆಂಟ ಇಲ್ಲಿ ಗೊತ್ತಿರಬೇಕು ಪಣಜಿ ಅಂತೇಳಿ. ಗೋವಾದ ರಾಜಧಾನಿ ಯಾವುದಪ್ಪ ಅಂತ ನೋಡ್ತಾ ಹೋದಾಗ ಪಣಜಿ. ಈ ಪಣಜಿ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂತ ನೋಡ್ತಾ ಹೋದಾಗ ಮಾಂಡೋವಿ ಅಥವಾ ಮಹದಾಯಿ ನದಿಯ ತೀರದಲ್ಲಿ ಕಂಡು ಬರುತ್ತಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ. ಮರ್ಮ ಗೋವಾ ಅನ್ನೋದೊಂದು ಇದು ಏನಪ್ಪ ಅಂತಂದಾಗ ಗೋವಾ ರಾಜ್ಯದ ಅತಿ ದೊಡ್ಡದಾದ ಒಂದು ಬಂದರು ಅಂತೇಳಿ ತಮಗೆ ಗೊತ್ತಿರಲಿ. ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನು ರಫ್ತು ಮಾಡುವ ಬಂದರು ಯಾವುದಂದಾಗ ಮರ್ಮ ಗೋವಾ ಬಂದರು ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ದಿಸ್ಪುರ ಇದು ಯಾವ ರಾಜ್ಯದ ರಾಜಧಾನಿ ಅಂತ ನೋಡ್ತಾ ಹೋದಾಗ ಅಸ್ಸಾಂ ರಾಜ್ಯದ ಒಂದು ರಾಜಧಾನಿ ಯಾವುದು ದಿಸ್ಪುರ ಅಂತೇಳಿ ತಮಗೆ ಗೊತ್ತಿರಲಿ. ಮಾಯೆ ಇದು ಪಾಂಡಿಚೇರಿಯ ಒಂದು ರಾಜಧಾನಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಗೋವಾ ಪಬ್ಬಲ್ಲಿ ಬೆಂಕಿಗೆ 25 ಜನ ಸಜೀವ ದಹನ ಅಂತೇಳಿ. ಹಾಗಾಗಿ ಅದು ನ್ಯೂಸಲ್ಲಿರುವ ಕಾರಣದಿಂದ ಸ್ವಲ್ಪ ಸ್ಟೇಟ್ ಬಗ್ಗೆ ಗೊತ್ತಿರಬೇಕು. ಆ ಸ್ಟೇಟ್ ರಚನೆ ಆಗಿದ್ದು 1987ರಲ್ಲಿ. ಗೋವಾ ರಾಜ್ಯ ರಚನೆ ಆಗಿದ್ದು 1987ರಲ್ಲಿ. ಅದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದು 1961ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಕರಾವಳಿಯನ್ನು ಎಷ್ಟು ಹಂಚಿಕೊಂಡಿದೆಪ್ಪ ಅಂತ ನೋಡ್ತಾ ಹೋದಾಗ 100 ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡಿದೆ. ಭಾರತದಲ್ಲಿ ಅತಿ ಕಡಿಮೆ ಕರಾವಳಿಯನ್ನು ಹಂಚಿಕೊಂಡಿರುವ ರಾಜ್ಯ ಯಾವ್ದಂದ್ರೆ ಗೋವಾ ರಾಜ್ಯ. ಕರ್ನಾಟಕದ ಯಾವ ಭಾಗಕ್ಕೆ ಕಂಡು ಬರ್ತಂದ್ರೆ ವಾಯುವ್ಯ ಭಾಗಕ್ಕೆ ಕಂಡು ಬರುವ ರಾಜ್ಯ ಯಾವುದು ಅಂತ ನೋಡ್ತಾ ಹೋದಾಗ ಗೋವಾ ರಾಜ್ಯ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು? ಇದು ಸಹ ನ್ಯೂಸ್ ಪೇಪರಲ್ಲಿ ಬಂದಿದೆ ಸ್ನೇಹಿತರೆ. ಇಂಪಾರ್ಟೆಂಟ. ಇದು ಏನಪ್ಪ ಅಂದ್ರೆ ಹಲವಾರು ಬಾರಿ ಇದರ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ. ಸಂವಿಧಾನ ರಚನಾ ಸಭೆಯ ಮೊದಲ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಜ್ಯೋತಿಬಾ ಫುಲೆ. ಇಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ತಾತ್ಕಾಲಿಕ ಅಧ್ಯಕ್ಷರು ಯಾರಂತಂದ್ರೆ ಸಚ್ಚಿದಾನಂದ ಸಿನ್ಹಾ ಅವರಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು ಇವರು. ಇದು ಸಹ ನ್ಯೂಸಲ್ಲಿ ಬಂದಿದ್ದ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್, ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಆದವರು ಯಾರಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಂತೇಳಿ ತಮಗೆ ಗೊತ್ತಿರಲಿ. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ತಾತ್ಕಾಲಿಕ ಅಧ್ಯಕ್ಷರು ಯಾರಂತಂದ್ರೆ ಸಚ್ಚಿದಾನಂದ್ ಸಿನ್ಹಾ ಅವರಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನವನ್ನು ಸಿದ್ಧಪಡಿಸಲು ಸಂವಿಧಾನ ರಚನಾ ಸಭೆಯು 1946ರಲ್ಲಿ ಸಂಸತ್ ಭವನ ಸೆಂಟ್ರಲ್ ಹಾಲ್ನಲ್ಲಿ, ನೋಡಿ ಸಂಸತ್ ಭವನದ ಯಾವ ಹಾಲ್ನಲ್ಲಿ ಅಂತಲೂ ಸಹ ಕೇಳಬಹುದು ಕ್ವಶನ್. ಸೆಂಟ್ರಲ್ ಹಾಲ್ನಲ್ಲಿ ಮೊದಲ ಬಾರಿಗೆ ಸಭೆ ಸೇರಿತ್ತು 1946 ಡಿಸೆಂಬರ್ 9ರಂದು. ಈ ಸಭೆ ಹಿರಿಯ ಸದಸ್ಯರಾಗಿದ್ದಂತಹ ಸಚ್ಚಿದಾನಂದ್ ಸಿನ್ಹಾ ಅವರು ಅಧ್ಯಕ್ಷತೆ ವಹಿಸಿದರು ತಾತ್ಕಾಲಿಕವಾಗಿ. ಹಾಗಾಗಿ ಇಂಪಾರ್ಟೆಂಟ. ಈ ದಿನದ ಒಂದು ವಿಶೇಷತೆಯನ್ನೇ ಹೇಳ್ಬೋದು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಡಿಸೆಂಬರ್ 6, ಆಪ್ಷನ್ ಬಿ ಡಿಸೆಂಬರ್ 9, ಆಪ್ಷನ್ ಸಿ ಡಿಸೆಂಬರ್ 10, ಆಪ್ಷನ್ ಡಿ ಡಿಸೆಂಬರ್ 1 ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ ಡಿಸೆಂಬರ್ 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್. ಡಿಸೆಂಬರ್ 9. ವಿಶ್ವ ಮಾನವ ಹಕ್ಕುಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ವಿಶ್ವ ಏಡ್ಸ್ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಗ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ನ್ಯೂಸಲ್ಲಿ ಬಂದಿತ್ತು. ಭ್ರಷ್ಟಾಚಾರ ವಿರೋಧಿಸುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಕ್ಟೋಬರ್ 2003ರಲ್ಲಿ ಭ್ರಷ್ಟಾಚಾರ ವಿರೋಧ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಬರ್ತೈತಿ ಅಂಗೀಕಾರದ ನಂತರ ಪ್ರತಿ ವರ್ಷ ಡಿಸೆಂಬರ್ 9ರಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ನಲ್ಲಿ ಏನಪ್ಪ ಅಂತಂದ್ರೆ 2003ರಲ್ಲಿ ಇದು ನಿರ್ಧಾರ ಮಾಡಲಾಗತ್ತಾ ಡಿಸೆಂಬರ್ 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂತೇಳಿ ಆಚರಣೆ ಮಾಡ್ಬೇಕಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ.
ಕವಿ ರುದ್ರ ಕಾವ್ಯ ಇದು ಯಾರ ಕಾವ್ಯನಾಮ ಅಂತೇಳಿ ಕ್ವಶನ್ನ ಕೇಳ್ಬೋದು. ಇಂಪಾರ್ಟೆಂಟ, ಇದು ಸಹ ನ್ಯೂಸಲ್ಲೇ ಬಂದಿದ್ದು. ಕವಿ ರುದ್ರ ಕಾವ್ಯ ಇದು ಯಾರ ಕಾವ್ಯನಾಮ ಅಂತೇಳಿ ಅವರು ಕರ್ನಾಟಕದ ಒಬ್ಬ ಇಂಪಾರ್ಟೆಂಟ್ ಕವಿಗಳು, ಅವರ ಮೇಲೆ ಕ್ವಶನನ್ನು ಕೇಳ್ಬೋದು. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದಾರಾ ಬೇಂದ್ರೆ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಆರ್.ಸಿ. ಬೂಸ್ನೂರ್ ಮಠ್ ಅಂತೇಳಿ. ಇಲ್ಲಿ ಕವಿ ರುದ್ರ ಕಾವ್ಯ ಇದು ಯಾರ ಕಾವ್ಯನಾಮ ಅಂತ ನೋಡ್ತಾ ಹೋದಾಗ ಆರ್.ಸಿ. ಬೂಸ್ನೂರ್ ಮಠ್ ಅವರ ಕಾವ್ಯನಾಮ. ಕುವೆಂಪು ಅವರ ಕಾವ್ಯನಾಮ ಕುವೆಂಪು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ದಾರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ ಅಂಬಿಕಾನಾಯ ದತ್ತ ಅಂತೇಳಿ, ಅಂಬಿಕಾಯನಾಯ ದತ್ತ ಅಂತೇಳಿ ಅವರ ದಾರಾ ಬೇಂದ್ರೆ ಅವರ ಒಂದು ಕಾವ್ಯನಾಮ ಅಂತೇಳಿ ತಮಗೆ ಗೊತ್ತಿರಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದು ಒಂದು ಕಾವ್ಯನಾಮ ಯಾವುದಂತ ನೋಡ್ತಾ ಹೋದಾಗ ಮಾಸ್ತಿ ಅಂತೇಳಿ ತಮಗೆ ಗೊತ್ತಿರಲಿ. ಕುವೆಂಪು ಅವರ ಯಾವ ಕೃತಿಗೆ ಬಂದರೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಏನಪ್ಪ ಅಂತಂದಾಗ 1967 ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ದ.ರಾ ಬೇಂದ್ರೆ ಅವರಿಗೆ 1973ರಲ್ಲಿ 4 ತಂತಿ ಕೃತಿಗೆ ಏನಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಏನಪ್ಪ ಅಂತಂದಾಗ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಜನ್ಮದಿನ, ಅವರ ಒಂದು ಜನ್ಮದಿನ ಆರ್.ಸಿ. ಬೂಸ್ನೂರ್ ಮಠ್ ಅವರ ಒಂದು ಜನ್ಮದಿನ ಇವತ್ತು ಡಿಸೆಂಬರ್ 9. ಕವಿ ಸಾಹಿತಿ ಆರ್.ಸಿ. ಬೂಸ್ನೂರ್ ಮಠ್ ಅವರು ಡಿಸೆಂಬರ್ 9, 1925ರಂದು ಕೌಜಲಗಿಯಲ್ಲಿ ಜನಿಸಿದರು. ಕವಿರುದ್ರ ಕಾವ್ಯ ಎಂಬುದು ಅವರ ಕಾವ್ಯನಾಮ. ಯಾರ ಕಾವ್ಯನಾಮ? ಆರ್.ಸಿ. ಬೂಸ್ನೂರ್ ಮಠ್ ಅವರ ಕಾವ್ಯನಾಮ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್ ಜಂಗೋಡ ಕನಸಿನ ರಾಣಿ ಎಂಬ ಕವನ ಸಂಕಲನಗಳನ್ನು ಬರೀತಾರೆ. ಯಾರು? ಆರ್.ಸಿ. ಬೂಸ್ನೂರ್ ಮಠ್ ಅವರು. ಇಂಪಾರ್ಟೆಂಟ್, ಇವುಗಳ ಮೇಲೆ ಕ್ವಶನ್ನ ಕೇಳ್ಬೋದು. ಜಂಗೋಡು, ಕನಸಿನ ರಾಣಿ ಎಂಬ ಕವನ ಸಂಕಲನಗಳನ್ನು ಬರೀತಾರೆ. ಭಕ್ತಿ ಭಂಡಾರಿ ನಾಟಕ ಸೇರಿದಂತೆ ಹಲವು ಕೃತಿಗಳನ್ನು ಬೂಸ್ನೂರ್ ಮಠ್ ಅವರು ಏನಪ್ಪ ಅಂತಂದಾಗ ರಚನೆ ಮಾಡ್ತಾರೆ. ಇಂಪಾರ್ಟೆಂಟ್. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ, ದಿನಕರ್ ದೇಸಾಯಿ ಪ್ರಶಸ್ತಿ ಮುಂತಾದ ಗೌರವಗಳಿಗೆ ಅವರು ಭಾಜನರಾಗಿದ್ದರು. 2006ರಲ್ಲಿ ಅವರು ನಿಧನರಾಗ್ತಾರೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇವರ ಕಾವ್ಯನಾಮ ಗೊತ್ತಿರಲಿ, ಅವರ ಕೃತಿಗಳು ಗೊತ್ತಿರಲಿ. ಜಂಗೋಡು, ಕನಸಿನ ರಾಣಿ, ಭಕ್ತಿ ಭಂಡಾರಿ ಇವರ ಒಂದು ನಾಟಕ, ಅವು 2 ಕವನ ಸಂಕಲನ ಅಂತೇಳಿ ತಮಗೆ ಗೊತ್ತಿರಲಿ. ಜಂಗೋಡು, ಕನಸಿನ ರಾಣಿ ಇವೆರಡು ಕವನ ಸಂಕಲನ. ನಾಟಕಗಳು ಯಾವತ್ತನ್ನ ಭಕ್ತಿ ಭಂಡಾರಿ ಅಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಂದ್ರ ಇದು ಯಾರ ಕೃತಿ ಅಂತೇಳಿ ಕ್ವಶನ್ನ ಕೇಳ್ತಾನೆ. ಇಂಪಾರ್ಟೆಂಟ, ಇದು ಸಹ ಏನಪ್ಪ ಅಂತಂದಾಗ ನ್ಯೂಸ್ ಪೇಪರಲ್ಲಿ ಬಂದಂಥ ಕಾರಣಕ್ಕಾಗಿ ಈ ಕೃತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ನೋಡಿ, ಮಂದ್ರ ಇದು ಯಾರ ಕೃತಿ ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಚಂದ್ರಶೇಖರ್ ಕಂಬಾರತ ಪಠಣ, ಆಪ್ಷನ್ ಬಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಸಿ ಎಸ್.ಎಲ್. ಭೈರಪ್ಪ, ಆಪ್ಷನ್ ಡಿ ದ.ರಾ ಬೇಂದ್ರೆ ಅಂತೇಳಿ ಆಪ್ಷನ್ನಲ್ಲಿದ್ದಾವ. ಇಲ್ಲಿ ಆನ್ಸರ್ ಯಾವುದಾಗ್ತದೆ ನೋಡ್ತಾ ಹೋದಾಗ ಮಂದ್ರ ಇದು ಯಾರ ಕೃತಿ ಅಂತ ನೋಡ್ತಾ ಹೋದಾಗ ಎಸ್.ಎಲ್. ಭೈರಪ್ಪನವರ ಕೃತಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳು ಅಂತ ನೋಡ್ತಾ ಹೋದಾಗ ಅಬಚೂರಿನ ಪೋಸ್ಟ್ಮ್ಯಾನ್ ಅಂತೇಳಿ ಕೃತಿಯನ್ನು ಬರೀತಾರೆ. ಯಾರು? ಪೂರ್ಣಚಂದ್ರ ತೇಜಸ್ವಿ ಅವರು. ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಎಸ್.ಎಲ್. ಭೈರಪ್ಪಗೆ ಸ್ಮಾರಕ ಅಂತೇಳಿ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾಗಿದ್ದ ಎಚ್.ವೈ. ಮೇಟಿ, ಮಾಜಿ ಶಾಸಕರಾದ ಆರ್.ವಿ. ದೇವರಾಜ್, ಶಿವಶರಣಗೌಡ ಪಾಟೀಲ್, ಸಾಲುಮರದ ತಿಮ್ಮಕ್ಕ, ಖ್ಯಾತ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಹಾಗೂ ಖ್ಯಾತ ಹಾಸ್ಯ ನಟ ಎಂ.ಎಲ್. ಉಮೇಶ್ ಸೇರಿದಂತೆ ಇತ್ತೀಚೆಗೆ ಅಗಲಿದ ಹಲವು ಗಣ್ಯರಿಗೆ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸೋಮವಾರ ಸಂತಾಪ ಸೂಚಿಸಲಾಯಿತು. ಹಾಗಾಗಿ ಇವರ ಮೇಲೆ ಕ್ವಶನನ್ನು ಕೇಳ್ಬೋದು. ಹಾಗಾಗಿ ಅದರ ಕೃತಿಗಳ ಮೇಲೆ
ನಾನು ಏನಪ್ಪ ಅಂತಂದಾಗ ಕ್ವಶನನ್ನು ತಂದಿದ್ದೀನಿ. ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕ ಬೇಲೂರಿನ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಬೇಲೂರಿನಲ್ಲಿ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಬೇಕೆಂದು ಸರ್ಕಾರ ಅಧಿವೇಶನದಲ್ಲಿ ಏನಪ್ಪ ಅಂತಂದಾಗ ಚರ್ಚೆ ಆಗಿದೆ ಸ್ನೇಹಿತರೆ. ಆಗ್ಬೋದು, ಆದರೆ ಒಳ್ಳೆಯದು. ಒಬ್ಬ ಪರಿಸರ ಪ್ರೇಮಿಗೆ ಒಂದು ಗೌರವ ಕೊಟ್ಟಂತೆ ಆಗುತ್ತದೆ. ನೆಕ್ಸ್ಟ್, ಸಂವಿಧಾನದ 2ನೇ ವಿಧಿ ಯಾವ ವಿಷಯದ ಕುರಿತು ತಿಳಿಸುತ್ತದೆ? ಸಂವಿಧಾನದ 2ನೇ ವಿಧಿ ಯಾವ ವಿಷಯದ ಕುರಿತು ತಿಳಿಸುತ್ತದೆ ಅಂತೇಳಿ ನೋಡ್ತಾ ಹೋಗೋಣ. ಇದು ಸಹ ನ್ಯೂಸ್ ಪೇಪರಲ್ಲೇ ಬಂದಿದ್ದು. ಆಪ್ಷನ್ ಎ ಭಾರತದ ಹೆಸರು, ಆಪ್ಷನ್ ಬಿ ಕೇಂದ್ರಾಡಳಿತ ಪ್ರದೇಶ, ಆಪ್ಷನ್ ಸಿ ಹೊಸ ರಾಜ್ಯಗಳ ಸ್ಥಾಪನೆ ಹಾಗೂ ಹೊಸ ರಾಜ್ಯಗಳ ಸೇರ್ಪಡೆ, ಡಿ ಸಮಾನತೆ ಅಂತೇಳಿ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾಗ್ತದೆ ನೋಡ್ತಾ ಇದ್ದಾಗ ಆಪ್ಷನ್ ಸಿ ಹೊಸ ರಾಜ್ಯಗಳ ಸ್ಥಾಪನೆ ಅಥವಾ ಹೊಸ ರಾಜ್ಯಗಳ ಸೇರ್ಪಡೆ ಅಂತೇಳಿ ತಮಗೆ ಗೊತ್ತಿರಲಿ. 2ನೇ ವಿಧಿ ತಿಳಿಸ್ತತಿ. ನೆಕ್ಸ್ಟ್, ಸಮಾನತೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಂತ ನೋಡ್ತಾ ಹೋದಾಗ 14ನೇ ವಿಧಿ. 14ನೇ ವಿಧಿ ಸಮಾನತೆಯ ಬಗ್ಗೆ ತಿಳಿಸ್ತಾ ಹೋಗ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತದ ಹೆಸರನ್ನು ತಿಳಿಸುವ, ಇಂಡಿಯಾ ಎಂದು ಹೆಸರನ್ನು ತಿಳಿಸುವಂಥ ವಿಧಿ ಯಾವುದಂತ ಸಂವಿಧಾನದ 1ನೇ ವಿಧಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ ಯಾವುದಂತ ನೋಡ್ತಾ ಹೋದಾಗ 2ನೇ ವಿಧಿ ಅಂತೇಳಿ ತಮಗೆ ಗೊತ್ತಿರಲಿ. ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡ್ಬೋದು ಮತ್ತು ಸೇರ್ಪಡೆನೂ ಮಾಡಬಹುದು ಅಂತೇಳಿ ಆಪ್ಷನನ್ನು ಕೊಡಲಾಗಿದೆ. ನೋಡಿ, ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯಗಳ ಸೇರಿಸಿಕೊಳ್ಳುವ ಅಧಿಕಾರ. ಈ ಪ್ರಕಾರ ಈಗಾಗಲೇ ಅಸ್ತಿತ್ವದಲ್ಲಿರುವ ರಾಜ್ಯಗಳು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಬಹುದು. ನೆಕ್ಸ್ಟ್, 2ನೇದು ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರ. ಈ ಪ್ರಕಾರ ಅಸ್ತಿತ್ವದಲ್ಲಿರದೇ ಇರುವ ರಾಜ್ಯಗಳು ಸ್ಥಾಪಿಸಬಹುದು. ಹೊಸ ರಾಜ್ಯಗಳನ್ನು ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಉದಾಹರಣೆಗೆ ಆಂಧ್ರ ಪ್ರದೇಶದಿಂದ ತೆಲಂಗಾಣವನ್ನು ಕ್ರಿಯೇಟ್ ಮಾಡಿದ್ರಲ್ಲ, ಅದೇ ರೀತಿ ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡ್ಬೋದು ಅಂತೇಳಿ ತಿಳಿಸುವಂಥ ವಿಧಿ ಯಾವುದಂದಾಗ ಆರ್ಟಿಕಲ್ 2 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷ ಯಾರಂತೇಳಿ ಗೊತ್ತಿರಬೇಕು. ಇಂಪಾರ್ಟೆಂಟ್. ಯಾಕಂದರೆ ಇತ್ತೀಚೆಗೆ 2024ರಲ್ಲಿ RCB ಕಪ್ಪನ್ನು ಗೆದ್ದ ನಂತರ 2025ರಲ್ಲಿ RCB ಕಪ್ಪನ್ನು ಗೆದ್ದ ನಂತರ ಏನಾಗಿತ್ತು ಅಂತಂದ್ರೆ ಕಾಲ್ತುಳಿತಕ್ಕೊಳಗಾಗಿ ಕೆಲವೊಂದಿಷ್ಟು ಜನರು ಮರಣ ಹೊಂದಿದ್ರು. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರ್ತೈತಿ. ಆಪ್ಷನ್ ಎ ಅನಿಲ್ ಕುಂಬ್ಳೆ, ಆಪ್ಷನ್ ಬಿ ವೆಂಕಟೇಶ್ ಪ್ರಸಾದ್, ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಡಿ ಯಾರು ಅಲ್ಲ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡ್ತಾ ಹೋದಾಗ ವೆಂಕಟೇಶ್ ಪ್ರಸಾದ್ ಅಂತೇಳಿ ತಮಗೆ ಗೊತ್ತಿರಲಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಇವರು ವೆಂಕಟೇಶ್ ಪ್ರಸಾದ್ ಅಂತೇಳಿ. ವೆಂಕಟೇಶ್ ಪ್ರಸಾದ್ ಅಧಿಕಾರ ಸ್ವೀಕಾರ ಅಂತೇಳಿ ತಮಗೆ ಗೊತ್ತಿರಲಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಾಜಿ ಕ್ರಿಕೆಟ್ ವೆಂಕಟೇಶ್ ಪ್ರಸಾದ್ ಸೋಮವಾರ ಅಧಿಕಾರ ಸ್ವೀಕರಿಸಿದರು ಅಂತೇಳಿ ತಮಗೆ ಗೊತ್ತಿರಲಿ. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿ ಕಂಡು ಬರ್ತಂತ ನೋಡ್ತಾ ಹೋದಾಗ ಬೆಂಗಳೂರಿನಲ್ಲಿ ಕಂಡು ಬರ್ತಂತೇಳಿ ತಮಗೆ ಗೊತ್ತಿರಲಿ. ಲೋವ್ ಮ್ಯೂಸಿಯಂ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಜಪಾನ್ ಅಂತೇಳಿ. ಲೋವ್ ಏನಪ್ಪ ಅಂತಂದಾಗ ಮ್ಯೂಸಿಯಂ ಎಲ್ಲಿ ಕಂಡುಬರ್ತದೆ ಅಂದಾಗ ಫ್ರಾನ್ಸ್ ದೇಶದಲ್ಲಿ ಕಂಡುಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಮ್ಯೂಸಿಯಂ ಅಂತೇಳಿ ಬರ್ತೈತಿ. ಲೋವಾ ಅಂತೇಳಿ ಹೆಸರುಗಳು ಹಂಗೆ ಬರ್ತಾವ ಕಡೆ. ಫ್ರಾನ್ಸ್ ದೇಶದ ಒಂದು ಮ್ಯೂಸಿಯಂ ಅಂತೇಳಿ ತಮಗೆ ಗೊತ್ತಿರಲಿ. ಇತ್ತೀಚೆಗೆ ಇಶ್ಯೂನಾಗ ಐತಿ. ಏನು ನೋಡ್ತಾ ಹೋದಾಗ ಕಳುವಿನ ಬಳಿಕ ಫ್ರಾನ್ಸ್ನ ಲೋವ್ಗೆ ಸಂಕಷ್ಟ, ನೀರು ಸೋರಿ ವಸ್ತು ಸಂಗ್ರಹಾಲಯ ನಾಶ. ಹಾಗಾಗಿ ತಮಗೆ ಗೊತ್ತಿರಲಿ 19ನೇ ಶತಮಾನಕ್ಕೆ ಸೇರಿದ್ದಿದ್ದು. ಹಾಗಾಗಿ ಇಂಪಾರ್ಟೆಂಟ, ಕೇಳ್ಬೋದು ಕ್ವಶನ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟ, ಮೋಸ್ಟ್ ಇಂಪಾರ್ಟೆಂಟ್. ಅದು ದಿ ಶಟಾರ್ನಿಕ್ ವರ್ಸಸ್ ಕೃತಿಯನ್ನು ಬರೆದವರು ಯಾರು ಅಂತೇಳಿ. ಇದು ಆಲ್ರೆಡಿ ಕ್ವಶನ್ ಆಗೈತಿ, ಅದಕ್ಕಾಗಿ ಇಂಪಾರ್ಟೆಂಟ. ಆಪ್ಷನ್ ಎ ಸಲ್ಮಾನ್ ರಶೀದಿ, ಆಪ್ಷನ್ ಬಿ ಅರವಿಂದ್ ಅಡಿಗ, ಆಪ್ಷನ್ ಸಿ ಕೇಜ್ರಿವಾಲ್, ಆಪ್ಷನ್ ಡಿ ಯಾರ್ವಾಲ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋದಾಗ ದಿ ಶಟಾನಿಕ್ ವರ್ಸಸ್ ಅಂತೇಳಿ
ಬರೆದವ್ರು ಯಾರಂದ್ರೆ ಸಲ್ಮಾನ್ ರಶೀದಿ ಅಂತೇಳಿ ತಮಗೆ ಗೊತ್ತಿರಲಿ. ಸಲ್ಮಾನ್ ರಶೀದಿ ಇಂಪಾರ್ಟೆಂಟ್. ಇವರು ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಅಂತೇಳಿ. ನೆಕ್ಸ್ಟ್ ನೋಡಿ, ಮೋದಿ ಅವಧಿಯಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ. ಸಲ್ಮಾನ್ ರಶೀದಿ ಆರೋಪ. ಅವರು ಆರೋಪ ಮಾಡಿದ್ದಾರೆ, ಅದೇನು ನಮಗೆ ಸಂಬಂಧ ಇಲ್ಲ. ಸಲ್ಮಾನ್ ರಶೀದಿಯವರ ಕೃತಿ ನ್ಯೂಸ್ ಪೇಪರಲ್ಲಿ ಉಲ್ಲೇಖ ಆದ ಕಾರಣದಿಂದ ಅದನ್ನು ಏನು ಮಾಡೋಣ ಅಂತ ನೋಡ್ತಾ ಹೋದಾಗ ಗೊತ್ತಿರ್ಬೇಕು ತಮಗೆ. ಸಟಾನಿಕ್ ವರ್ಸಸ್ ಅಂತೇಳಿ ದಿ ಸಟಾನಿಕ್ ವರ್ಸಸ್ ಎಂಬ ಪುಸ್ತಕವನ್ನು ಬರೆದವರು ಯಾರಪ್ಪ ಸಲ್ಮಾನ್ ರಶೀದಿ. ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಡೇದ ಕರೆಂಟ್ ಅಫೇರ್ಸನ್ನು ನಾಳೆ ಚರ್ಚೆ ಮಾಡ್ತಾ ಹೋಗೋಣ. ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಾಗಿ ಏನಪ್ಪ ಅಂತಂದಾಗ ಸಪೋರ್ಟ್ ಮಾಡಿ.